ಕೊಂಡವೆ. ನಂಬರ್ 5 ಲಾಕ್ಹೀಡ್ ಮಾರ್ಟಿನ್ F2 ರಾಫ್ಟರ್. ಪ್ರಸ್ತುತ ಇದು ಈ ಪ್ರಪಂಚದಲ್ಲಿರುವ ಅತ್ಯಂತ ಶಕ್ತಿಯುತವಾದ ಯುದ್ಧ ವಿಮಾನ. ಇದು ಕೇವಲ ಅಮೆರಿಕ ದೇಶದ ಏರ್ಫೋರ್ಸ್ ನಲ್ಲಿ ಮಾತ್ರವೇ ಇರುತ್ತೆ. ಬಹಳಷ್ಟು ಮಿಷನ್ಸ್ ಗಳಲ್ಲಿ ಇದರ ತಾಕತ್ತನ್ನು ಕೂಡ ತೋರಿಸಿಕೊಂಡಿದೆ. ಮೊಟ್ಟ ಮೊದಲ 5th ಜನರೇಷನ್ ಫೈಟರ್ ಜೆಟ್, ಅದೇ ರೀತಿ ಮೊಟ್ಟ ಮೊದಲ ಸ್ಟೆಲ್ತ್ ಫೈಟರ್ ಜೆಟ್ ಕೂಡ ಇದೆ. ಇದರಲ್ಲಿ ಮೋಸ್ಟ್ ಪವರ್ಫುಲ್ ಲಾಂಗ್ ರೇಂಜ್ ಮಿಷನ್ ಸಿಸ್ಟಮ್ ಕೂಡ ಇರುತ್ತೆ. ಅದೇ ರೀತಿ ಬಹಳಷ್ಟು ಅತ್ಯಾಧುನಿಕ ಮಿಸೈಲ್ ಸಿಸ್ಟಮ್ ಕೂಡ ಇದೆ. ಇದರಲ್ಲಿ 2 ಮೋಸ್ಟ್ ಪವರ್ಫುಲ್ ಥ್ರಸ್ಟ್ ವೆಕ್ಟೋರಿಂಗ್ ಇಂಜಿನ್ಸ್ ಕೂಡ ಇರ್ತವೆ. ಥ್ರಸ್ಟ್ ವೆಕ್ಟೋರಿಂಗ್ ಅಂದ್ರೆ ಇಂಜಿನ್ಸ್ ಗಳಿಂದ ರಿಲೀಸ್ ಆಗುವ ಥ್ರಸ್ಟ್ ಗಳನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡುವಂತದ್ದು. ಇದು ಈಸಿಯಾಗಿ ಯಾವ ಕಡೆ ಬೇಕಾದ್ರೂ ಟರ್ನ್ ಆಗಬಲ್ಲದು. ಎಂತಹ ರೊಟೇಷನ್ ಆದ್ರೂ ಕೂಡ ಮಾಡಬಲ್ಲದು. ಈಸಿಯಾಗಿ ಕ್ಲೋಸರ್ ಕ್ಯಾಂಬರ್ಟ್ ನಲ್ಲೂ ಕೂಡ ಈ ಫೈಟರ್ ಜೆಟ್ ಮಿಸೈಲ್ ಗಳಿಂದ ತಪ್ಪಿಸಿಕೊಳ್ಳಬಹುದು. ಅದೇ ರೀತಿ ರೇಡಾರ್ಸ್ ಗಳಿಗೂ ಕೂಡ ಕಾಣಿಸಲ್ಲ. ಇದು ರೇಡಾರ್ ಗಳಿಗೆ ಕಾಣಿಸುವಷ್ಟರಲ್ಲಿ ಮಾಡಬೇಕಾಗಿರುವ ನಷ್ಟವನ್ನೆಲ್ಲ ಮಾಡಿಬಿಡುತ್ತೆ. ಅದರಲ್ಲೂ ಕೂಡ ಎಲ್ಲಾ ರೀತಿಯ ಮಿಸೈಲ್ ಸಿಸ್ಟಮ್ ಅನ್ನ, ಆಂಟಿ ಮಿಸೈಲ್ ಸಿಸ್ಟಮ್, ಹಾಗೆ ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್, ಅದೇ ರೀತಿ ಅತ್ಯಾಧುನಿಕ ಸೆನ್ಸರ್ ಸಿಸ್ಟಮ್ಗಳು ಕೂಡ ಇದರಲ್ಲಿ ಇದೆ. ಶತ್ರುಗಳಿಂದ ಬರುವ ಮಿಸೈಲ್ಸ್ ಗಳಲ್ಲಿ 97% ಮಿಸೈಲ್ ಗಳನ್ನ ಈ ಫೈಟರ್ ಜೆಟ್ ಅವಾಯ್ಡ್ ಮಾಡಬಲ್ಲದು, ನಾಶ ಕೂಡ ಮಾಡಬಲ್ಲದು. ಸ್ಟೆಲ್ತ್ ಫೀಚರ್ ವಿಷಯಕ್ಕೆ ಬಂದ್ರೆ ಇದು ಪ್ರಪಂಚದಲ್ಲಿ ನಂಬರ್ 1 ಸ್ಟೆಲ್ತ್ ಫೈಟರ್ ಜೆಟ್. ಇದರ ಡಿಸೈನ್ ಅನ್ನ ರೇಡಾರ್ಗೆ ಸಿಗದ ಹಾಗೆ ತುಂಬಾ ಜಾಗರೂಕತೆಯಿಂದ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ರೆಕ್ಟ್ಯಾಂಗಲ್ ಶೇಪ್ ನಲ್ಲಿರುವ ಇಂಜಿನ್ಸ್ ಗಳನ್ನ ಬಳಸಿದ್ದಾರೆ. ಇವುಗಳ ಜೊತೆಗೆ ರೇಡಾರ್ ಅಬ್ಸರ್ವಿಂಗ್ ಮೆಟೀರಿಯಲ್ ಇಂದ ಪೇಂಟಿಂಗ್ ಮಾಡಿದ್ದಾರೆ. ಇದರ ಜೊತೆಗೆ ಪೇಲೋಡ್ ಮತ್ತು ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ. ಆದ್ರೂ ಕೂಡ ಇದರಲ್ಲಿರುವ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಮುಂದೆ ಸ್ಟೆಲ್ತ್ ಫೀಚರ್, ಮುಂದೆ ಮ್ಯಾನ್ ವೇರಿಯಬಿಲಿಟಿ, ಅದೊಂದು ಚಿಕ್ಕ ವಿಷಯ ಅಂತಾನೆ ಹೇಳ್ಬೋದು. ಈ ಫೈಟರ್ ಜೆಟ್ ಗಳಲ್ಲಿ ಫ್ಲೈ ಮಾಡುವುದು ತುಂಬಾ ಕಷ್ಟ. ಇದು ಅಷ್ಟು ಈಸಿ ಕೆಲಸ ಅಲ್ಲ. ಪೈಲಟ್ ಗಳಿಗೆ ಒಂದು ಡಿಸ್ಪ್ಲೇ ಮೌಂಟೆಡ್ ಹೆಲ್ಮೆಟ್ ಇರುತ್ತೆ. ಇದರ ಟಾಪ್ ಸ್ಪೀಡ್ ಗಂಟೆಗೆ 2400 ಕಿಲೋಮೀಟರ್ಗಳು ಮತ್ತು ಕ್ಯಾಂಬೆಟ್ ರೇಂಜ್ ಬಂದು 3000 ಕಿಲೋಮೀಟರ್ಗಳವರೆಗೆ ಇರುತ್ತೆ. ಈ ಫೈಟರ್ ಜೆಟ್ ಫ್ಯೂಲ್ ಅನ್ನು ಕೂಡ ತುಂಬಾ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡುತ್ತೆ. ಈ ಫೈಟರ್ ಜೆಟ್ ಹಾರೋಕೆ ಗಂಟೆಗೆ 5000 ಲೀಟರ್ಗಳಷ್ಟು ಫ್ಯೂಲ್ ಬೇಕಾಗುತ್ತೆ. ಅದಕ್ಕಾಗಿ ಇದು ಕಾಸ್ಟ್ಲಿಯೆಸ್ಟ್ ಏರ್ಕ್ರಾಫ್ಟ್ ಆಗಿ ಬದಲಾಗಿದೆ. ಈ ಫ್ಲೈಟ್ ಹಾರೋಕೆ ಪ್ರತಿ ಗಂಟೆಗೆ ಸರಿಸುಮಾರು $85,000 ಖರ್ಚಾಗುತ್ತೆ. ಸರಿಸುಮಾರು ಭಾರತ ರೂಪಾಯಿದಲ್ಲಿ ಲೆಕ್ಕ ಹಾಕಿದ್ರೆ 50 ಲಕ್ಷ ರೂಪಾಯಿಗಳು ಇದರ 1 ತಾಸು ಹಾರಾಟಕ್ಕೆ ತಗುಲುವ ವೆಚ್ಚ. ಈ ಫೈಟರ್ ಜೆಟ್ ಒಂದು ವಿಮಾನದ ಸರಿಸುಮಾರು ಬೆಲೆ 2000 ಕೋಟಿಗಳು. ಈ ಫೈಟರ್ ಜೆಟ್ ಅನ್ನ USA ಏರ್ಫೋರ್ಸ್ ಬಿಟ್ಟು ಯಾರಿಗೂ ಮಾರದ ಹಾಗೆ ಅಮೆರಿಕ ದೇಶ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ ಮೇಲೆ ನಿಷೇಧವನ್ನು ಕೂಡ ವಿಧಿಸಿದೆ. ಕೇವಲ US ಏರ್ಫೋರ್ಸ್ ಫ್ಲೈಟ್ಗಳು ಮಾತ್ರವೇ ಇದನ್ನ ನಡೆಸಬಲ್ಲದು. ಇದರಲ್ಲಿರುವ ರಹಸ್ಯಗಳು ಅವರಿಗೆ ಮಾತ್ರವೇ ಗೊತ್ತು. ಈ ಫೈಟರ್ ಜೆಟ್ ಅನ್ನ 65,000 ಅಡಿಗಳಷ್ಟು ಎತ್ತರದವರೆಗೆ ಹಾರಬಲ್ಲದು. ಅದೇ ರೀತಿ ನಿಮಿಷಕ್ಕೆ 62,000 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು. ಈ ಜೆಟ್ ವಿಮಾನವನ್ನ ಲಾಕ್ಹೀಡ್ ಮಾರ್ಟಿನ್ ಅಂಡ್ ಬೋಯಿಂಗ್ ಕಂಪನಿಗಳು ಕೂಡ ಒಗ್ಗೂಡಿ ತಯಾರಿಸಿವೆ. ಇದಕ್ಕಿರುವ ಅತ್ಯಾಧುನಿಕ ಫೀಚರ್ಸ್ ಗಳಿಂದಾಗಿ ಇದು ಫೈಟರ್ ಜೆಟ್ ಗಳಲ್ಲಿ ನಂಬರ್ 1 ಜೆಟ್ ವಿಮಾನವಾಗಿ ನಿಂತಿದೆ. ಸೊ ಇವು ಫ್ರೆಂಡ್ಸ್, ಈ ಎಲ್ಲಾ ಫೈಟರ್ ಜೆಟ್ ಗಳಲ್ಲಿ ನಿಮಗೆ ಯಾವ ಜೆಟ್ ಇಷ್ಟ ಆಯ್ತು ಅಂತ ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.